ಇನ್ನು ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡೋರಿಗೆ ಎಚ್ಚರಿಕೆ, ಹುಷಾರ್ ಅಂತ ಇದ್ದಾರೆ ಆರ್ಥಿಕ ತಜ್ಞರು. ಯಾರಾದರೂ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹುಷಾರ್ ಅಂತ ಆರ್ಥಿಕ ತಜ್ಞರೇ ಹೇಳ್ತಾ ಇದ್ದಾರೆ. ಚಿನ್ನದ ಇತಿಹಾಸ ಗೊತ್ತಿಲ್ಲದೆ ಹೂಡಿಕೆ ಮಾಡಬೇಡಿ. ಏರಿಕೆ ಆಗ್ತಿದೆ, ಒಳ್ಳೆ ಲಾಭ ಬರುತ್ತೆ ಅನ್ಕೊಂಡ್ರೆ ಮುಗೀತು ನಿಮ್ಮ ಕತೆ. ಚಿನ್ನದ ಬಗ್ಗೆ ಗೊತ್ತಿಲ್ಲದೆ ಹೂಡಿಕೆ ಮಾಡೋದು ಬಹಳ ಡೇಂಜರ್. ಜಾಗತಿಕ ಅನಿಶ್ಚಿತತೆ ಇದ್ದಾಗ ಚಿನ್ನದ ರೇಟ್ ಹೆಚ್ಚಳ ಆಗುತ್ತೆ, ಆದರೆ ಪರಿಸ್ಥಿತಿ ತಿಳಿಗೊಂಡಾಗ ಇಳಿಕೆ ಕಾಣಬಹುದು. ಅಷ್ಟೇ ಅಲ್ಲ, ದೀರ್ಘಕಾಲದವರೆಗೆ ಲಾಭ ಕೊಡೋದಿಲ್ಲ. ಕುಬೇರರಾಗುವ ಕನಸಲ್ಲಿ ಕೈ ಸುಟ್ಕೊಳ್ಬೇಡಿ. ಚಿನ್ನ ಏರಿಕೆಯ ವೇಳೆ ಗೋಲ್ಡ್ ಖರೀದಿಸಿದ್ರೆ ಆಪತ್ತು ಫಿಕ್ಸ್. ದಿಢೀರ್ ಬೆಲೆ ಇಳಿಕೆ ಕಂಡ್ರೆ ನಷ್ಟಕ್ಕೆ ಸಿಲುಕಬೇಕಾಗುತ್ತೆ. 1,80,000 ತಲುಪಿದ್ದ 10 ಗ್ರಾಂ ಚಿನ್ನದ ಬೆಲೆ ಇದೀಗ 1,59,000ಕ್ಕೆ ಇಳಿದಿರುವ ಬಂಗಾರ ಕೇವಲ 21,000 ಇಳಿಕೆ ಆಗಿದೆ ಕೆಲವೇ ದಿನಗಳಲ್ಲಿ. ಷೇರು ಮಾರುಕಟ್ಟೆ ಬಗ್ಗೆ ತಿಳಿಯದೆ ಹೂಡಿಕೆ ಮಾಡಕ್ ಹೋಗಬೇಡಿ. ಹಣ ಮಾಡುವ ಆಸೆಯಲ್ಲಿ ಎಡಬಿದ್ರೆ ದೊಡ್ಡ ನಷ್ಟ ಫಿಕ್ಸ್ ನಿಮಗೆ. ಕೆಲವೊಂದಿಷ್ಟು ಜನರಿಗೆ ಒಂದು ಷೇರು ಮಾರ್ಕೆಟ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಹೆಂಗೋ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಕೈ ಸುಟ್ಕೊಳ್ತೀರಾ, ಹುಷಾರಾಗಿದೆ ಅಂತ ಆರ್ಥಿಕ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲಿಗೆ ಚಿನ್ನದ ಇತಿಹಾಸವನ್ನ ತಿಳ್ಕೊಳ್ಬೇಕಾಗತ್ತೆ, ಅದಾದ ನಂತರ ನೀವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಚಿನ್ನದ ಹಿಸ್ಟ್ರಿ ಗೊತ್ತಿರೋದಿಲ್ಲ. ಸುಮ್ಮನೆ ಈಗ ಹೆಂಗಿದ್ರು ಚಿನ್ನದ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಬರುತ್ತೆ ಅಂತ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಕೈ ಸುಟ್ಕೊಳ್ತೀರ. ಯಾಕೆಂತಂದ್ರೆ ಜಾಗತಿಕ ಅನಿಶ್ಚಿತೆ ಇದ್ದಾಗ ಈ ಒಂದು ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ, ಆದರೆ ಪರಿಸ್ಥಿತಿ ತಿಳಿಗೊಂಡಾಗ ಅಂದರೆ ಎಲ್ಲವೂ ಕೂಡ ಸರಿಯಾದಾಗ ಮತ್ತೆ ಇಳಿಕೆ ಆಗುತ್ತೆ. ದೀರ್ಘಕಾಲದವರೆಗೂ ಕೂಡ ಈ ಒಂದು ಚಿನ್ನದ ರೇಟ್ನ ನೀವು ನಂಬ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಲಾಭ ಕೊಡೋದಿಲ್ಲ. ನಾವು ಕುಬೇರರಾಗ್ಬಿಡ್ತೀವಿ ಒಂದೇ ಸಲ. ಏಕೆಂತಂದರೆ ನಾವು ಇಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡಿದಷ್ಟು ನಮಗೆ ಜಾಸ್ತಿ ಲಾಭ ಸಿಗುತ್ತೆ ಅಂತ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ನಷ್ಟ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲಿಗೆ ಇನ್ವೆಸ್ಟ್ ಮಾಡೋದು ಅದು ನಿಮಗೆ ಬಿಟ್ಟಂತಹ ವಿಚಾರ. ಆದರೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಬರುತ್ತಾ, ನಷ್ಟ ಆಗುತ್ತೆ. ಈಗ ನಾವೊಂದು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದರ ಹಿಸ್ಟ್ರಿ ಏನು, ಒಂದು ವೇಳೆ ನಾವು ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ, ಈಗ ದೀರ್ಘಕಾಲದವರೆಗೂ ಕೂಡ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಎಷ್ಟು ಲಾಭ ಬರ್ಬೋದು. ಒಂದು ವೇಳೆ ಇಳಿಕೆ ಆದರೆ ನಾವು ಏನು ಮಾಡಬೇಕಾಗತ್ತೆ, ಷೇರು ಮಾರ್ಕೆಟು ಯಾವ ರೀತಿ ವರ್ಕ್ ಆಗುತ್ತೆ, ಅದೆಲ್ಲದರ ಬಗ್ಗೆ ಕೂಡ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹಣ ಮಾಡ್ಬೋದು, ಈಸಿಯಾಗಿ ನಾವು ಹಣವನ್ನು ಸಂಪಾದನೆ ಮಾಡಬೇಕಂದ್ರೆ ಇದೊಂದು ನಮಗೊಂದು ದಾರಿ ಆಗುತ್ತೆ ಅಂತ ನೀವೇನಾದ್ರು ತಪ್ಪು ಕಲ್ಪನೆಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣವನ್ನು ನೀವು ಕಳ್ಕೊಳ್ತೀರಾ. ಹಾಗಾಗಿ ಬಹಳ ಹುಷಾರಾಗಿರಿ. ಯಾಕೆಂತಂದರೆ ಆರ್ಥಿಕ ತಜ್ಞರೇ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸುಮ್ಮನೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ, ಬೆಳ್ಳಿ ರೇಟ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಾವು ಇನ್ವೆಸ್ಟ್ ಮಾಡಿಬಿಡೋಣ, ದುಡ್ಡು ಡಬಲ್ ಆಗುತ್ತೆ. ಈಗ ಒಂದು 10,000 ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೊಂದು 5,000 ಲಾಭ ಬರಲಿ ಸಾಕು ಅಂತ ಯೋಚನೆ ಮಾಡೋರು ಕೂಡ ಇರ್ತಾರೆ. ಆದರೆ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನು ಅಂತ ಗೊತ್ತಿರೋದಿಲ್ಲ, ಜೊತೆಗೆ ಚಿನ್ನದ ಹಿಸ್ಟ್ರಿ ಏನು ಅಂತ ಗೊತ್ತಿರೋದಿಲ್ಲ. ಯಾವ ಸಂದರ್ಭದಲ್ಲಿ ಚಿನ್ನ ರೇಟ್ ಹೆಚ್ಚಾಗುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಇಳಿಕೆ ಆಗುತ್ತೆ ಅನ್ನೋ ಒಂದು ನಾರ್ಮಲ್ ಸೆನ್ಸ್ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ಏಕ್ದಮ್ ನೀವು ಇನ್ವೆಸ್ಟ್ ಮಾಡ್ತೀರಾ, ಮತ್ತೆ ಕೈ ಸುಟ್ಕೊಳ್ತೀರಾ, ನಂಗೆ ಅಷ್ಟು ಲಾಸ್ ಆಯಿತು ಇಷ್ಟು ಲಾಸ್ ಆಯಿತು ಅಂತ ಯೋಚನೆ ಮಾಡ್ತೀರಾ. ಹಾಗಾಗಿ ಮೊದಲಿಗೆ ಅದರ ಹಿಸ್ಟ್ರಿಗೆ ಏನು ಅಂತ ತಿಳ್ಕೊಳ್ಳಿ. ಈಗ ನೀವೇ ಗಮನಿಸಬಹುದು, ಒಂದು ತಿಂಗಳ ಹಿಂದೆ ಎಲ್ಲ ಚಿನ್ನದ ರೇಟ್ ಯಾವ ರೀತಿ ಹೆಚ್ಚಾಗ್ತಾ ಇತ್ತು, ಜೊತೆಗೆ ಒಂದು ಬೆಳ್ಳಿಯ ರೇಟ್ ಕೂಡ ಈ ಒಂದು ಜನವರಿ ಪ್ರಾರಂಭದಲ್ಲಿ ಎಷ್ಟರ ಮಟ್ಟಿಗೆ ಏರಿಕೆ ಆಗ್ತಿತ್ತು ಅಂತ. ಅದಾದ ನಂತರ ಸ್ವಲ್ಪ ರೇಟ್ ಕಡಿಮೆ ಆಗ್ತಾ ಇದೆ, ಚಿನ್ನದ ರೇಟ್ ಸ್ವಲ್ಪ ಇಳಿಮುಖವಾಗಿ ಸಾಗ್ತಾ ಇದೆ, ಜೊತೆಗೆ ಬೆಳ್ಳಿಯ ರೇಟ್ ಕೂಡ ಇಳಿಮುಖವಾಗಿ ಸಾಗ್ತಾ ಇದೆ. ಹಾಗಾಗಿ ಮೊದಲಿಗೆ ನೀವು ಚಿನ್ನದ ಹಿಸ್ಟರಿಯನ್ನು ತಿಳ್ಕೊಳ್ಳಿ, ಜೊತೆಗೆ ಷೇರು ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಈ ಒಂದು ಷೇರು ಮಾರ್ಕೆಟ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಲಾಭ ಗಳಿಸಬಹುದಾ ಅಂತ ಮೊದಲು ಅದರ ಹಿಸ್ಟ್ರಿನ ತಿಳ್ಕೊಂಡು ಆ ನಂತರ ಇನ್ವೆಸ್ಟ್ ಮಾಡಿದ್ರೆ ಸೂಕ್ತ.